ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ವೀಕ್ಷಕರೇ, ನಾನು ಇವತ್ತು ಪ್ರತಿ ಗುರುವಾರ ಮಾಡುವಂಥ ಒಂದು ಸಿಂಪಲ್ ರೆಮಿಡೀಸ್ನ ನಿಮಗೆ ಹೇಳೋಕ್ಕೋಗ್ತಾ ಇದ್ದೀನಿ. ಇದರಿಂದ ಗುರುವಿನ ಕೃಪಾ, ಗುರುವಿನ ಆಶೀರ್ವಾದ, ಒಂದು ಅವರ ಅನುಭೂತಿ ನಮಗೆ ಯಾವ ಥರ ಆಗುತ್ತೆ ಅನ್ನೋ ಒಂದು ರೆಮಿಡೀಸ್ನ ಇವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಪ್ರತಿ ಗುರುವಾರ ಮಾಡುವಂಥ ರೆಮಿಡೀಸ್. ಸೊ ಈ ರೆಮಿಡೀಸ್ಗಿಂತ ಮುಂಚಿತವಾಗಿ ಒಂದೆರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹರ ಮುನಿದ್ರು ಗುರು ಕಾಯ್ತಾನಂತೆ. ಗುರು ಮುನಿದ್ರೆ ಪ್ರಪಂಚದಲ್ಲಿ ಯಾವ ದೈವಿ ಶಕ್ತಿ ಕೂಡ ಕಾಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗುರುವಿನ ಕೃಪಾಶೀರ್ವಾದ ಎಲ್ಲ ಗ್ರಹಗಳ ಮೇಲೂ ತುಂಬಾ ಇಂಪಾರ್ಟೆನ್ಸ್, ಅಂದರೆ ಬಹುಮುಖ್ಯ. ಈಗ ರೆಮಿಡಿ ವಿಷಯಕ್ಕೆ ಬರೋಣ. ಈ ರೆಮಿಡಿ ವಿಷಯ ಪ್ರತಿ ಗುರುವಾರ ಬೆಳಗ್ಗೆ 6 ಗಂಟೆಯಿಂದ 11:15 ಒಳಗಡೆ, ಅಂದರೆ 11 ಗಂಟೆ 30 ನಿಮಿಷದ ಒಳಗಡೆ ಯಾವಾಗಾದರೂ ನೀವು ಮಾಡ್ಬೋದು. ಅದು ಆಗಲಿಲ್ಲ, ಸಾಯಂಕಾಲ 5:30ಯಿಂದ 6:30 ಒಳಗಡೆ ಇದನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಫಸ್ಟು 11 ಮಾಲೆ ಸಾಧ್ಯವಾದಷ್ಟು ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಮಂತ್ರ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಈ ಒಂದು ನಾಮಸ್ಮರಣೆ 11 ಮಾಲೆ ಜಪ ಮಾಡಬೇಕು. ಯಾರಿಗೆ ಸಾಧ್ಯ ಆಗಲ್ವೋ ಅಟ್ಲೀಸ್ಟ್ 1 ಮಾಲೆ ಆದರೂ ಮಾಡಬೇಕು. ಇಷ್ಟು ಮಾಡಿ ಆದಮೇಲೆ ಒಂದು ಅಗರಬತ್ತಿನ ತಗೊಂಡು ನಾವು ಇರುವಂತಹ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಮನೆಯ ಮುಂದೆ ಆ ಒಂದು ಅಗರಬತ್ತಿನ ಅಂಟಿಸ್ಬೇಕು. ಅಗರಬತ್ತಿನ ಅಂಟಿಸಿ ಅದರ ಪಕ್ಕದಲ್ಲಿ ಒಂದು ತಾಮ್ರದ ಚೆಂಬು ನೀರನ್ನು ಇಡಬೇಕು. ಸೊ ಪುನಃ ಅದರ ಮೇಲೆ ಒಂದು ಕೈನ ಇಡಬೇಕು. ಇಟ್ಟು ಆ ಒಂದು ತಾಮ್ರ ತಂಬಿಗೆಯ ಮೇಲೆ ಒಂದು ನಿಮ್ಮ ಬಲಗೈಯನ್ನು ಇಟ್ಟು, ಎಕ್ಸಾಂಪಲ್ ಈ ಥರ ಒಂದು ಚೆಂಬು ಅದರ ಮೇಲೆ ಕೈ ಇಡಬೇಕು. ಅದರ ಹಿಂಬದಿಯ ಭಾಗದಲ್ಲಿ ಒಂದು ಅಗರಬತ್ತಿನ ಅಂಟಿಸಿ ಇಡಬೇಕು. ಅಂಟಿಸಿ ಇಟ್ಟು ಇದನ್ನು 108 ನಾಮಸ್ಮರಣೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಲೇ ಇದನ್ನು ಮಾಡಬೇಕು, ಅಥವಾ 11 ಮಾಲೆ ನಾಮಸ್ಮರಣೆ ಮಾಡೋಕ್ಕಿಂತ ಮುಂಚಿತವಾಗಿ. ಓಕೆ, ಇಷ್ಟಾದ ಮೇಲೆ ಸೊ ಆ ಒಂದು ತಂಬಿಗೆಯ ಮೇಲೆ, ಅಂದರೆ ತಾಮ್ರದ ತಂಬಿಗೆಯ ಮೇಲೆ ನೀರದ್ದಿ 1, 2 ಈ ಥರ ಈ 2 ಬರಳುಗಳನ್ನು ಅದರಲ್ಲಿ ಹೀಗೆ ಲಾಕ್ ಮಾಡಿ ಈ ಥರ ಹಿಂಗಿಡಬೇಕು. ಇಟ್ಟು ಪುರುಷ ಸೂಕ್ತ ಅನ್ನೋ ಒಂದು ಮಂತ್ರ ಇದೆ. ಅದು ಯೂಟ್ಯೂಬಲ್ಲಿ PDF ನಿಮಗೆ ಸಿಗುತ್ತೆ. ಅದನ್ನು ನೀವು 1 ಸಾರಿ ಪುರುಷ ಸೂಕ್ತನ ಹೇಳ್ಕೋಬೇಕು. ಪುರುಷ ಸೂಕ್ತ ಹೇಳಿ ಆದಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮೂಲೆಗಳಿಗೆ ಅವತ್ತಿನ ದಿನ ಸಂಪೂರ್ಣವಾಗಿ ಶುದ್ಧ ಮಾಡಿ ಅರಿಶಿನ ಮತ್ತು ಗಂಜಲನ ಹಾಕಿ ಪೂರ್ತಿ ನೆಲನ ಒರೆಸ್ಕೊಂಡಿರಬೇಕು. ಯಾವತ್ತು ಬುಧವಾರದ ದಿವಸ ಹಿಂದಿನ ದಿನವೇ ಇದನ್ನು ಮಾಡಿ ಇಟ್ಟಿರಬೇಕು. ಸೊ ಇದಾದ ನಂತರ ಈ ಒಂದು ಮಂತ್ರದ ಒಂದು ದೈವಿ ಶಕ್ತಿ ತುಂಬಿರತಕ್ಕಂಥ ನೀರನ್ನು ಅದರ ಹಿಂದೆ ಅಂಟಿಸಿರ್ತಕ್ಕಂತಹ ಒಂದು ಅಗರಬತ್ತಿಯಿಂದ ಬಿದ್ದಿರತಕ್ಕಂಥ ಆ ಒಂದು ವಿಭೂತಿ ಅಂತಲೇ ನಾವು ಇದನ್ನು ಕರಿತೀವಿ. ಅದು ಶಕ್ತಿಯುತವಾಗಿರ್ತಕ್ಕಂಥ ವಿಭೂತಿಯಾಗಿರುತ್ತೆ. ಅದನ್ನು ತಗೊಂಡು ಫಸ್ಟು ಈ ಒಂದು ಮಧ್ಯಭಾಗದಲ್ಲಿ ಇಟ್ಕೋಬೇಕು, ಎರಡನೇದು ಇಲ್ಲಿಟ್ಕೋಬೇಕು. ಆಮೇಲೆ ಫಸ್ಟು ನೀವು ಅಭಿಮಂತ್ರಿತವಾಗಿರ್ತಕ್ಕಂಥ ಆ ಒಂದು ನೀರನ್ನು ನೀವು ಸ್ವೀಕಾರ ಮಾಡಬೇಕು. ತೀರ್ಥದ ರೂಪದಲ್ಲಿ ಕುಡಿಬೇಕು. ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಆ ಒಂದು ತೀರ್ಥನ ಕೊಡಬೇಕು. ಇದಾದ ನಂತರ ಈ ಒಂದು ತೀರ್ಥನ ನಿಮ್ಮ ಮನೆಯಲ್ಲಿರ್ತಕ್ಕಂಥ 4 ಕೋಣೆ ಆಗಲಿ ಅಥವಾ 4 ಮೂಲೆಗಳಿರ್ತಕ್ಕಂಥ ಮನೆ ಆಗಲಿ
ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿ ಇದಾದ ಮೇಲೂ ನೀರು ಮಿಕ್ಕಿದ್ರೆ ಆ ನೀರನ್ನು ನೀವು ಕುಡಿಯುವಂತಹ ಗುರುವಾರ ದಿವಸ ಕುಡಿಯುವಂಥ ನೀರಿನಲ್ಲಿ ಇದನ್ನು ಹಾಕಿಡಬೇಕು. ಯಾವುದೇ ಕಾರಣಕ್ಕೆ ಒಂದು ಮದ್ಯ ಮಾಂಸ ಸ್ವೀಕಾರ ಮಾಡೋರು ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಗುರುವಾರದ ದಿವಸ ಇದನ್ನು ಮಾಡಿ 24 ಗಂಟೆಯಲ್ಲಿ ಖಂಡಿತವಾಗಿ ಆ ಒಂದು ಸ್ವಾಮಿ ಮಹಾರಾಜರು ನಿಮಗೆ ಒಂದು ಶುಭ ಸಂಕೇತ, ಅಂದರೆ ಫಸ್ಟು ಸಂಕಲ್ಪ ನಿಮ್ಮ ಮನಸ್ಸಲ್ಲಿರಬೇಕು. ನೀವು ಏನೇ ಒಂದು ಕಾರ್ಯ ಮಾಡಿ ವೀಕ್ಷಕರೇ, ಒಂದು ಸಂಕಲ್ಪ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ನೀವು ಮಹಾರಾಜರಿಗೆ ಅಡ್ರೆಸ್ ಅನ್ನೋದು ಬರೀದೇ ಇದ್ದರೆ ಅದನ್ನು ನಿಮ್ಗೇನಂತ ಅವ್ರು ಕೊಡಬೇಕು. ನಂದು ಈ ಸಮಸ್ಯೆ ಇದೆ ಮಹಾರಾಜರೇ, ನನಗೆ ಈ ಸಮಸ್ಯೆಯಿಂದ ಆದಷ್ಟು ಬೇಗನೆ ನನಗೆ ಮುಕ್ತಿ ಕೊಡಿ ಅಂಥೇಳಿ ಮಹಾರಾಜರ ಹತ್ರ ಅದನ್ನು ಬೇಡಿಕೊಂಡು ಆ ಒಂದು ನೀರನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೂಲೆ ಮೂಲೆಗೂ ಹಾಕಿ ಮಿಕ್ಕಿರೋ ನೀರನ್ನು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೊಡಬೇಕು. ಸಾಧ್ಯವಾದಷ್ಟು ಆಲ್ಮೋಸ್ಟ್ ಆಲ್ ಗುರುವಾರ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸ ಸ್ವೀಕಾರ ಮಾಡೋದು ನಿಲ್ಲಿಸಿ. ಯಾಕಂದರೆ ಆ ಒಂದು ಗುರುವಾರ ಅದು ಗುರುವಿನ ವಾರ ಆಗಿರುತ್ತೆ. ಯಾರೇ ಸ್ವೀಕಾರ ಮಾಡ್ತಾಯಿದ್ರೂ ಅದು ತಪ್ಪು. ನನ್ನ ಒಂದು ಅನಿಸಿಕೆ ಅಭಿಪ್ರಾಯದ ಪ್ರಕಾರ ದಯಮಾಡಿ ಗುರುವಾರದ ಒಂದು ದಿವಸ ಮಾತ್ರ ನೀವು ನಾನ್ ವೆಜ್ಜನ್ನ ಉಪಯೋಗಿಸ್ಬೇಡಿ. ಪ್ರತಿ ವಾರ ಪ್ರತಿದಿನ ಮಾಡದೆ ಆಗಿರತಕ್ಕಂತಹ ಸೇವಕರಿಗೆ ಇದೊಂದು ಶುಭಾವಕಾಶ, ಇದನ್ನು ನೀವು ಮಾಡಿ. ಓಕೆ, ಸೊ ಈ ಒಂದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ, ಒಂದು ಗುರುವಿನ ಕೃಪಾಶೀರ್ವಾದ ಯಾವ ಥರ ಆಗಬೇಕು, ಆಮೇಲೆ ಕಂಪಲ್ಸರಿ ಇದನ್ನು ಯಾರು ಮುಖ್ಯವಾಗಿ ಮಾಡ್ತಿರೋ ಅವತ್ತಿನ ದಿನ ಉಪವಾಸ ಇರಬೇಕಾಗತ್ತೆ. ಅಂದರೆ ನೀವು ಸಾಯಂಕಾಲ ಊಟ ಮಾಡ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಉಪವಾಸ ಇದ್ದು ನೀವು ರೈಸ್ ಒಂದು ಬಿಟ್ಟು ಚಪಾತಿ ಪಲ್ಯ ಏನಾದರೂ ತಿನ್ಬೋದು. ಓಕೆ, ಸೊ ಇದನ್ನು ಎಲ್ಲರೂ ನಾಳೆನೇ ಗುರುವಾರ ಇರೋದ್ರಿಂದ ಇದನ್ನು ನೀವೆಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡು ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.